ಇನ್ನು ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆ ಬೆನ್ನಲ್ಲೇ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ರು. ಇದು ಮುಸ್ಲಿಮರ ಬಜೆಟ್ ಎಂದು ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಮುಸ್ಲಿಮರ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಒಡೆಯಲಿಕ್ಕೆ ಹೊರಟವರು. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನಿಲ್ಲದ ಬಜೆಟ್ ಬಡಿದಾಟ. ಹಲಾಲ್ ಬಜೆಟ್ ಎಂದ ಬಿಜೆಪಿ ವಿರುದ್ಧ ಕೈಪಡೆ ಕಿಡಿ. ರಾಜ್ಯ ರಾಜಕೀಯದಲ್ಲಿ ಬಜೆಟ್ ಬಡಿದಾಟ ತಾರಕಕ್ಕೇರಿದೆ. ನಾಳೆಯಿಂದ ಸದನದೊಳಗೆ ಬಜೆಟ್ ಕಿಚ್ಚು ದಗದಗಿಸೋದು ಫಿಕ್ಸ್ ಆಗಿದೆ. ಅದಕ್ಕೂ ಮುನ್ನ ಅಖಾಡದಲ್ಲಿ ನಾಯಕರು ವಾಗ್ಯುದ್ಧಕ್ಕಿಳಿದಿದ್ದಾರೆ. ಬಜೆಟ್ ಮಂಡನೆಯಾದ ಕ್ಷಣದಿಂದ ಈವರೆಗೂ ವಾಕ್ಸಮರ ನಡೆಯುತ್ತಲೇ ಇದೆ. ಹಲಾಲ್ ಬಜೆಟ್, ಮುಸ್ಲಿಂ ಬಜೆಟ್, ಸಾಬರ ಬಜೆಟ್ ಅಂತ ಬಿಜೆಪಿ ಇಟ್ಟಿರೋ ಬೆಂಕಿ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ. ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಜೆಟ್ ಅಷ್ಟೇ. ಇವರ ಜಾತ್ಯತೀತತೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಹೀಗೆ ಬಜೆಟ್ ಟೀಕಿಸಿದ ನಾಯಕರಿಗೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಮಳವಳ್ಳಿ ಕಾಂಗ್ರೆಸ್ ಶಾಸಕ ವಾಗ್ದಾಳಿ ನಡೆಸಿದ್ದು ಬಿಜೆಪಿಯವರಿಗೆ ಮೊಸರಲ್ಲೂ ಕಲ್ಲು ಹುಡುಕುವ ಕೆಲಸ ಅಂತ ತಿವಿದಿದ್ದಾರೆ. ಇನ್ನು ಬಿಜೆಪಿಯವರಿಗೆ ಬಜೆಟ್ ಅಂದ್ರೆ ತಲೆಬುಡ ಗೊತ್ತಿಲ್ಲ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ನೀವು ಇವರಿಗೆ ಅಂದರೆ ಯಾವುದೋ ಮೈನಾರಿಟಿಗೆ ಜಾಸ್ತಿ ಹೇಳಿದಿರಿ, ಅದಕ್ಕೆ ಹಿಂಗಾಯಿತು ಹಂಗಾಯಿತು ಅಂತ ಹೇಳೋದು ಇದು ಏನಂದರೆ, ಇದು ಯಾರಿಗೆ ಬಜೆಟ್ ಅರ್ಥ ಆಗಲ್ಲ ನೋಡಿ. ಅವ್ರಿಗೆ ಬಜೆಟ್ ಅಂದರೆ ತಳ ಬುಡನೂ ಗೊತ್ತಿರಲ್ಲ, ಅವರು ಇಂಥ ಮಾತು ಹೇಳ್ತಾರೆ. ಅವ್ರಿಗೆ ಕೇಳಿ ನೀವು, ಅವ್ರಿಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂದರೆ ಏನು ಗೊತ್ತಿದೆ ಕೇಳಿ ಅವರಿಗೆ, ಯಾರಿಗೆ ಅಪೋಸಿಷನ್ದವರಿಗೆ. ಈಗ ಒಲ್ಲದ ಗಂಡನಿಗೆ ಮೊಸರು ಕಲ್ಲು. ಅವರು ಯಾವ ವರ್ಗನೂ ಪ್ರೀತಿಸಿದವರಲ್ಲ. ಧರ್ಮದ ಹೆಸರಿನಲ್ಲಿ ರಾಷ್ಟ್ರವನ್ನು ಒಡೆಯಲಿಕ್ಕೆ ಹೊರಟವರು. ಅದರಲ್ಲಿ ಭಾಗಶಃ ಯಶಸ್ಸನ್ನು ಪಡೆದಿತ್ತು. ಮುಂದಿನ ದಿನ ಅದು ಅವ್ರಿಗೆ ಮಾರಕ ಆಗೋ ದಿನ ಬರ್ತಾ ಇದೆ. ಅದಕ್ಕೆ ಅವ್ರು ಬೇರೆ ಇನ್ನೇನು ಅವರಲ್ಲಿ, ನಾನು ವಿದ್ಯಾರ್ಥಿ ದಶೆಯಿಂದ ನೋಡ್ತಾ ಇದ್ದೀವಿ, ಅವರು ಧರ್ಮಾಧಾರಿತವಾಗಿ ಮಾತಾಡೋದು ಬಿಟ್ಟರೆ ವಿಷಯಾಧಾರಿತವಾಗಿ, ಅಭಿವೃದ್ಧಿ ಆಧಾರಿತವಾಗಿ, ಅಥವಾ ಈ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಉಳ್ಳವರು ಮತ್ತು ಬಡವರ ಅಂತರವನ್ನು ಕಡಿಮೆಗೊಳಿಸ್ತಕ್ಕಂಥ ಯೋಜನೆಗಳೇ ಅವರಲ್ಲಿ. ಅವರಿಗೆಲ್ಲ ಅಂಬಾನಿ ಅದಾನಿ ಆಗಿರಾಕಿಗಳು. ಇನ್ನುಳಿದಂತೆ ಸಚಿವರು, ಶಾಸಕರೆಲ್ಲ ಇದು ಬೆಸ್ಟ್ ಬಜೆಟ್ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಾವು ಕೇಳಿದೆಲ್ಲ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕಾಗಿತ್ತು. ಇನ್ನು ಮುಂದೆ ಔಟ್ ಆಫ್ ಬಡ್ಜೆಟ್ ಕೊಡ್ಬೋದಲ್ಲ. ಇವತ್ತಿನ ಸರ್ವಧರ್ಮ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಇಂಥ ಬಜೆಟ್ ನಾನು ಹೆಂಗೆ ಮಂಡನೆ ಮಾಡ್ತಾರೆ? 56,000 ಕೋಟಿ ಗ್ಯಾರಂಟಿಗಳಿಗೆ ಕೊಟ್ಟು ಸರ್ಕಾರ ಹೆಂಗೆ ಸರಿ ದೂಗಿಸ್ತಾರೆ ಅಂತ ನನ್ನ ತಲೆಗಿತ್ತು. ನಾನು 30 ವರ್ಷ ರಾಜಕಾರಣ ಮಾಡೀನಿ. ಈ ಥರ ಒಳ್ಳೆ ಬಜೆಟು 16 ಬಜೆಟ್ ಮಾಡಿ ಇತಿಹಾಸದಲ್ಲಿ ನಿರ್ಮಾಣ ಆದಂಥ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ. ಇನ್ನು ದಲಿತರ ಹಣವನ್ನ ಗ್ಯಾರಂಟಿಗೆ ಬಳಸಿಕೊಳ್ಳಲಾಗ್ತಿದೆ, ದಲಿತರಿಗೆ ಅನ್ಯಾಯವಾಗ್ತಿದೆ ಎಂಬ ಬಿಜೆಪಿ ಆರೋಪಕ್ಕೂ ಕೈ ನಾಯಕರು ಡಿಚ್ಚಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಅಂತ ಹೇಳಿದ್ವಿ, ನಮ್ಮವರು ಹೆಚ್ಚಿಗೆ ಓಡಾಡದೆ ಇದ್ರೂ ಕೂಡ ನೀವು ಹಣ ತೆಗೆದು ಅದನ್ನ ನಿಮ್ಮ ಖಾತೆಯಲ್ಲಿ ಹಾಕೊಂಡಿದ್ದೀರಿ. ಇದು ನಮ್ಮ ಜನಾಂಗಕ್ಕೆ ಮಾಡಿದ ಮೋಸ ಅಲ್ವಾ? ವಂಚನೆ ಅಲ್ವಾ? ಮುಖ್ಯಮಂತ್ರಿಗಳೇ ಇದಕ್ಕೆಲ್ಲ ಉತ್ತರ ಕೊಡಬೇಕು. ನೀವು ವಾರಸುದಾರರು ನಮ್ಮ ಸಮಾಜಕ್ಕೆ ಆಗಲಿ, ಪರಿಶಿಷ್ಟ ಜನಾಂಗಕ್ಕೆ ಆಗಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರ ಹೋರಾಟ, ಅವ್ರ ಹಿನ್ನೆಲೆ ನಮಗೂ ಚೆನ್ನಾಗಿ ಗೊತ್ತಿದೆ. ಮಾತಿನಲ್ಲಿ ಇತಿಮಿತಿ ಇರಲಿ. ಇತ್ತ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಟೀಕೆ ಮುಂದುವರೆಸಿದ್ದಾರೆ. ದಾವಣಗೆರೆಯಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್ ಸಿಎಂ ಅಲ್ಪಸಂಖ್ಯಾತರ ಬಜೆಟ್ ಮಂಡಿಸಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯರ ಮಾನಸಿಕ ಅಸಮತೋಲನ ಕಂಡು ಬರ್ತಿದೆ ಅಂದ್ರು. 16ನೇ ಬಜೆಟ್ ನನಗನ್ನಿಸಿದ ಹಾಗೆ ಮಾನಸಿಕವಾಗಿ ಅವರು ಅಸಮತೋಲನ ನಾನು ಗಮನಿಸ್ತಾ ಇದ್ದೀನಿ. ಅಭಿವೃದ್ಧಿಯ ಕಡೆ ಗಮನ ಕೊಡದೆ ಬರೀ ಅಲ್ಪಸಂಖ್ಯಾತರ ಮತಗಳಿಗೋಸ್ಕರವಾಗಿ ಬಜೆಟ್ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆಯಿಂದ ಜೋರಾಗಿರೋ ಬಜೆಟ್ ಮಾತಿನ ವಾಗ್ಯುದ್ಧ ನಾಳೆಯಿಂದ ಹೊಸ ತಿರುವು ಪಡೆಯಲಿದೆ. ನಾಳೆಯಿಂದ ಸದನದಲ್ಲಿ ಬಜೆಟ್ ಮೇಲೆ ಚರ್ಚೆ ನಡೆಯಲಿದ್ದು ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.